ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಜೊತೆಗೆ ಕರ್ನಾಟಕದ 2 ಕ್ಷೇತ್ರದಲ್ಲೂ ಕೂಡ ಉಪಕದನ ನಡೆಯಲಿದೆ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಲ್ಲಿ ಸೀಟ್ ಗಿಟ್ಟಿಸಿಕೊಳ್ಳುವುದಕ್ಕೆ ಆಕಾಂಕ್ಷಿಗಳ ಮಧ್ಯೆ ಭಾರೀ ಪೈಪೋಟಿ ಶುರುವಾಗ್ಬಿಟ್ಟಿದೆ. ಎರಡು ಕ್ಷೇತ್ರಗಳ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್. ಏಪ್ರಿಲ್ 9ಕ್ಕೆ ಮತದಾನ, ಮೇ 4ಕ್ಕೆ ಫಲಿತಾಂಶ. ಕರ್ನಾಟಕದ ಜನತೆ ಕುತೂಹಲದಿಂದ ಕಾಯ್ತಾ ಇದ್ದ ಉಪಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಎಚ್.ವೈ. ಮೇಟಿ ನಿಧನದಿಂದ ತೆರವಾದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಫಿಕ್ಸ್ ಆಗಿದೆ. ಮಾರ್ಚ್ 16 ಅಂದ್ರೆ ಇವತ್ತಿನಿಂದಲೇ ನಾಮಪತ್ರ ಸಲ್ಲಿಕೆ ಆರಂಭ ಆಗಲಿದೆ. ಮಾರ್ಚ್ 23ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಮಾರ್ಚ್ 24ರಂದು ನಾಮಿನೇಷನ್ ಪರಿಶೀಲನೆ, ಮಾರ್ಚ್ 26ಕ್ಕೆ ನಾಮಿನೇಷನ್ ವಾಪಸ್. ಕೊನೆಯದಾಗಿ ಏಪ್ರಿಲ್ 9ರಂದು ಮತದಾನ ನಡೆಯಲಿದೆ. ಮೇ 4ಕ್ಕೆ ಫಲಿತಾಂಶ ಬರಲಿದೆ. ಒಂದೆಡೆ ಚುನಾವಣಾ ಆಯೋಗ ಡೇಟ್ ಅನೌನ್ಸ್ ಮಾಡಿದರೆ, ಇನ್ನೊಂದೆಡೆ 2 ಕ್ಷೇತ್ರಗಳಲ್ಲಿ ಕಣಕ್ಕಿಳಿಯೋದಕ್ಕೆ ಆಕಾಂಕ್ಷಿಗಳ ದಂಡೆ ತಯಾರಾಗಿದೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಟಿಕೆಟ್ಗೆ 3 ವಾರಗಳಿಂದಲೇ ಪೈಪೋಟಿ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ದಂಗಲ್, ಯಾರಿಗೆ ಬೆಣ್ಣೆ ದೋಸೆ. ಶಾಮನೂರು ಕುಟುಂಬ, ಮುಸ್ಲಿಂ ಸಮುದಾಯದ ಪೈಪೋಟಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸತತ 4 ಬಾರಿ ಶಾಮನೂರು ಶಿವಶಂಕರಪ್ಪ ಗೆದ್ದಿದ್ರು. ಹೀಗಾಗಿ ಈ ಕ್ಷೇತ್ರ ಶಾಮನೂರು ಕುಟುಂಬದ ರಾಜಕೀಯ ಶಕ್ತಿ. ಇಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರೆ ಸೋಲುವುದು ಸಾಧ್ಯವಿಲ್ಲ ಎಂಬಂತಹ ಕ್ಷೇತ್ರ. ಅಲ್ಪಸಂಖ್ಯಾತರ ಮತಗಳೇ ಸುಮಾರು 86,000 ಇದೆ. ಹೀಗಾಗಿ ಮುಸ್ಲಿಂ ಸಮಾಜದ ಮುಖಂಡರು ಟಿಕೆಟ್ ಕೇಳ್ತಿದ್ದಾರೆ. ದಾವಣಗೆರೆ ಟಿಕೆಟ್ಗೆ ಕೈ ಪೈಪೋಟಿ. ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ್, ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್, ಸಚಿವ ಮಲ್ಲಿಕಾರ್ಜುನ ಆಪ್ತ ಆಯುಬ್ ಪೈಲ್ವಾನ್ ಹಾಗೂ ಮುಸ್ಲಿಂ ಸಮಾಜದ ಪ್ರಭಾವಿ ಮುಖಂಡ ಸೈಯದ್ ಸೈಫುಲ್ಲಾ ಪುತ್ರ ಮೊಹಮ್ಮದ್ ಖಾಲಿದ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಈಗಾಗಲೇ ಶಾಮನೂರು ಕುಟುಂಬದ ಬಗ್ಗೆ ಬಹಿರಂಗವಾಗಿ ಮಾತನಾಡಿರುವಂತಹ ಅಬ್ದುಲ್ ಜಬ್ಬಾರ್, ಶಾಮನೂರು ಕುಟುಂಬಕ್ಕೆ ಬರೆದುಕೊಟ್ಟಿದ್ದೇವಾ ಅಂತಲೇ ಖಾರವಾಗಿ ಪ್ರಶ್ನಿಸಿದ್ದಾರೆ. ಆದರೆ ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ಎಸ್.ಎಸ್. ಮಲ್ಲಿಕಾರ್ಜುನ್ ಭಾರಿ ಸರ್ಕಸ್ ಮಾಡ್ತಿದ್ದಾರೆ. ಬೆಂಬಲಿಗರೊಂದಿಗೆ ಸಿಎಂ ಮತ್ತು ಡಿಸಿಎಂ ಮುಂದೆ ಪರೇಡ್ ಮಾಡಿ ಬಂದಿದ್ದಾರೆ. ಇನ್ನು ಬಿಜೆಪಿಯಲ್ಲೂ ಮನೆಯೊಂದು 3 ಬಾಗಿಲು ಎಂಬಂತಾಗಿದೆ. ದಾವಣಗೆರೆ ಬಿಜೆಪಿಯಲ್ಲೂ ಜಿದ್ದಿ. ಕಳೆದ ಬಾರಿ ಸ್ಪರ್ಧಿಸಿ 27,888 ಮತಗಳಿಂದ ಶಾಮನೂರು ಶಿವಶಂಕರಪ್ಪ ವಿರುದ್ಧ ಸೋತಿದ್ದ ಬಿಜಿ ಅಜಯ್ ಕುಮಾರ, ಜಿಲ್ಲಾ ಮಾಜಿ ಬಿಜೆಪಿ ಅಧ್ಯಕ್ಷ ಯಶವಂತರಾವ್ ಜಾಧವ್, ಗುತ್ತಿಗೆದಾರ ಮುಖಂಡ ಶ್ರೀನಿವಾಸ್ ದಾಸಕರಿಯಪ್ಪ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ರಾಜನಹಳ್ಳಿ ಶಿವಕುಮಾರ ಮತ್ತು ದೇವರಮನೆ ಶಿವಕುಮಾರ ಟಿಕೆಟ್ ಕೇಳ್ತಿದ್ದಾರೆ. ದಾವಣಗೆರೆ ಬಿಜೆಪಿ ಬಣ ಜಗಳದಿಂದ ಬೇಸತ್ತಿರುವಂತಹ ಹೈಕಮಾಂಡ್ ಇವರನ್ನ ಹೊರತುಪಡಿಸಿ 3ನೆಯವರಿಗೆ ಟಿಕೆಟ್ ಕೊಟ್ಟರೂ ಅಚ್ಚರಿಯಿಲ್ಲ. ಬಾಗಲಕೋಟೆ ಟಿಕೆಟ್ಗಾಗಿ ಮೇಟಿ ಪುತ್ರರ ಶತ ಪ್ರಯತ್ನ. ಎಚ್.ವೈ. ಮೇಟಿ ನಿಧನದಿಂದ ತೆರವಾದ ಬಾಗಲಕೋಟೆ ಕ್ಷೇತ್ರವನ್ನ ಮತ್ತೆ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಮೇಟಿ ಪುತ್ರರು ತಯಾರಿ ನಡೆಸಿದ್ದಾರೆ. ಬಾಗಲಕೋಟೆ ಟಿಕೆಟ್ಗೆ ಕೈ ಆಕಾಂಕ್ಷಿಗಳು. ಎಚ್.ವೈ. ಮೇಟಿ ಮಕ್ಕಳಾದಂಥ ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ ಮತ್ತು ಮಾದೇವಿ ಮೇಟಿ ಪ್ರಮುಖ ಆಕಾಂಕ್ಷಿಗಳಾಗಿದ್ದಾರೆ. ಇದರ ಜೊತೆಗೆ ಮಾಜಿ ಸಚಿವ ಅಜಯ್ ಕುಮಾರ್ ಸರನಾಯಕ್, ಗೋವಿಂದ ಬಳ್ಳಾರಿ ಮತ್ತು ರಕ್ಷಿತಾ ಇಟಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಬಾಗಲಕೋಟೆ ಗೆಲ್ಲುವುದು ಸಿಎಂ ಸಿದ್ದರಾಮಯ್ಯಗೆ ಪ್ರತಿಷ್ಠೆಯಾಗಿದೆ. ಲಿಂಗಾಯತ ಹಿಂದೂ ಮತ ಸೆಳೆಯುವುದಕ್ಕೆ ಸಿಎಂ ಡಿಸಿಎಂ ಇಬ್ಬರು ತಂತ್ರ ಮಾಡ್ತಿದ್ದಾರೆ. ಇನ್ನು ಬಿಜೆಪಿಯಲ್ಲೂ ಟಿಕೆಟ್ಗಾಗಿ ಭಾರೀ ಸರ್ಕಸ್ ನಡೆದಿದೆ. ಬಾಗಲಕೋಟೆ ಬಿಜೆಪಿ ಆಕಾಂಕ್ಷಿಗಳು. ಬಿಜೆಪಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ, ಹಾಲಿ ಎಂಎಲ್ಸಿ ಪಿಎಚ್ ಪೂಜಾರ, ವೀರಣ್ಣ ಹಳೇಗೌಡರ, ಡಾಕ್ಟರ್ ಶೇಖರ್ ಮಾನೆ ಪ್ರಮುಖ ಆಕಾಂಕ್ಷಿಗಳಾಗಿದ್ದಾರೆ. ಒಟ್ಟಾರೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದ್ದೇ ತಡ ಕೈಕಮಲ ನಾಯಕರು ಅಲರ್ಟ್ ಆಗಿದ್ದಾರೆ. ಆಕಾಂಕ್ಷಿಗಳು ಒಳಗೊಳಗೆ ಟಿಕೆಟ್ಗಾಗಿ ಶತಪ್ರಯತ್ನ ನಡೆಸಿದ್ದಾರೆ. ಇವರಲ್ಲಿ ಯಾರಿಗೆ ಅದೃಷ್ಟ ಒಲಿಯುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ದಾವಣಗೆರೆಯಿಂದ ಬಸವರಾಜ್ ಜೊತೆ ರವಿ ಮೂಕಿ, ಟಿವಿ9 ಬಾಗಲಕೋಟೆ.